ಗುರುಭ್ಯೋ ನಮಃ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾದವಿಂದಾರಗಳಿಗೆ ನಮಸ್ಕರಿಸುತ್ತಾ, ಸಿದ್ಧಲಿಂಗ ಸ್ವಾಮಿಗಳ ಪಾದವಿಂದಾರಗಳಿಗೆ ನಮಸ್ಕರಿಸುತ್ತಾ, ಈ ದಿನ ನಾವು 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಸಂಭ್ರಮ ಸಡಗರಗಳಿಂದ ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸದಾಶಿವ ಸರ್ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಮೇಡಮ್ ಅವರೇ, ದಿಲ್ಖುಷ್ ತಂಡ, ನಮಗೆ ದಿಲ್ಖುಷ್ ಪರಿಚಿತ, ನೀವು ವಿನ ಬೇರೆ ತಿಳ್ಕೋಬಾರ್ದು. ಈ ಒಂದು ಎಲ್ಲ ತಂಡದವರಿಗೆ ಪ್ರೀತಿಯ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳು. ಹಾಗೂ ಅಂಬುಜಾ ಶಾಲೆಯ ಸಂಸ್ಕೃತ ಶಾಲೆಯ ನಮ್ಮ ನೆಚ್ಚಿನ ಸ್ನೇಹಿತರು ಆದಂತಹ ನಮ್ಮ ಮುಖ್ಯೋಪಾಧ್ಯಾಯರೇ, ಜಗದೀಶ್ ಸರ್ ಅವರೇ, ಪೋಷಕರೇ, ವಿದ್ಯಾರ್ಥಿನಿಯರೇ, ಇವತ್ತು ಎಲ್ಲರಲ್ಲಿ ಒಂದು ಉತ್ಸಾಹ ಕಾಣ್ತಾ ಇದೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭೋದಯಗಳು. ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೇವೆ. ಎಲ್ಲ ಶಾಲಾ ಕಾಲೇಜುಗಳು ಆಚರಿಸ್ತಾ ಇದ್ದಾವೆ. ಸಂಘ ಸಂಸ್ಥೆಗಳು, ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿ ಭಾಷಣ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಧ್ವಜಾರೋಹಣ ಮಾಡಿ ಭಾಷಣ ಮಾಡ್ತಾರೆ. ಈ ಥರ ದೇಶಾದ್ಯಂತ ಇವತ್ತು ಸಂಭ್ರಮಿಸುವಂತಹ ದಿನ ಆಗಿದೆ ಅಂತ ಸಹ ಇಲ್ಲಿ ಮುಖ್ಯವಾಗಿ ನಾವು ಹೇಳಬೇಕು. ನಿಮಗೆ ಗೊತ್ತಿರ್ಬೋದು ಯಾಕೆ ಇವತ್ತು ಇಷ್ಟೊಂದು ಸಂಭ್ರಮ ಸಡಗರ ಇದೆ ಅನ್ನೋದು ಇನ್ನೂ ಕೆಲವರಿಗೆ ಗೊತ್ತಿರೋದಿಲ್ಲ. ಕೆಲವು ಮಕ್ಕಳಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಒಟ್ಟಿನಲ್ಲಿ ನಾವು ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆಯಾದಂತಹ ದಿನ, ಎಲ್ಲ ಜನರ ಭಾರತೀಯರ ತ್ಯಾಗ ಬಲಿದಾನದ ದಿನ ಇವತ್ತು, ಅವರ ಪ್ರತೀಕ, ಅವರ ಸಾಧನೆ. ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನೋತ್ಸವದ ಕುರಿತು ಭಾಷಣ ಮಾಡಬೇಕಂದ್ರೆ ಕೇವಲ 5 ನಿಮಿಷ ಸಾಕಾಗೋದಿಲ್ಲ. ಅಟ್ಲೀಸ್ಟ್ ನಿಮಗೆ ಸಂಪೂರ್ಣವಾದ ವಿವರವನ್ನು ತಿಳಿಬೇಕಂದ್ರೆ ಅಟ್ಲೀಸ್ಟ್ 1 ಅವರ್ ಭಾಷಣ ಮಾಡಬೇಕಾಗುತ್ತೆ. ಆದರೆ ನಾವು 1 ಅವರ್ ಭಾಷಣ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಸಮಯ ಅವಕಾಶ ಇರೋದ್ರಿಂದ ಕೆಲವೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಭಾರತಕ್ಕೆ ಬಂದಿದ್ದು ಬ್ರಿಟಿಷರು ಕೇವಲ ವ್ಯಾಪಾರಕ್ಕಾಗಿ. ಆದರೆ ಭಾರತದ ಅನೈಕ್ಯತೆ, ಒಗ್ಗಟ್ಟಿನ ಕೊರತೆಯಿಂದ ಅವರು ನಮ್ಮನ್ನು ದುರ್ಬಳಕೆ ಮಾಡಿಕೊಂಡು ಇಡೀ ಭಾರತ ಖಂಡವನ್ನು ವಶಪಡಿಸಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅವರು ಅನೇಕ ಯುದ್ಧಗಳನ್ನು ಮಾಡ್ತಾರೆ. ಕ್ಲಾಸಿಕ್ ಕದನ ಆಗಿರ್ಬೋದು, ಬಕ್ಸರ್ ಕದನ ಆಗಿರ್ಬೋದು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಈ ಥರ ಯುದ್ಧಗಳನ್ನು ಮಾಡುವುದರ ಮೂಲಕ ಭಾರತೀಯರನ್ನು ಮಣಿಸಿ ಅವರು ಇಡೀ ಭಾರತ ಖಂಡದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಕೆಲವಾರು ನೀತಿಗಳನ್ನು, ಕಾನೂನು ಕಾಯ್ದೆಗಳನ್ನು ಸ್ಥಾಪನೆ ಮಾಡ್ತಾರೆ. ಒಂದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಒಡೆದು ಆಳುವ ನೀತಿಯನ್ನ ಜಾರಿಗೆ ತರ್ತಾರೆ. ಮತ್ತು ಆಡಳಿತ ಕುಸಿದು ಬಿದ್ದಿದೆ ಎಂಬ ನೆಪ ಒಡ್ಡಿ ಅನೇಕ ರಾಜರನ್ನ ಆಡಳಿತವನ್ನ ಬದಿಗೊತ್ತಿ ಅವರೇ ನೇರವಾಗಿ ಆಳ್ವಿಕೆ ನಡೆಸುವಂತಹ ಒಂದು ವ್ಯವಸ್ಥೆ ಸಹ ಇಲ್ಲಿ ಜಾರಿಗೆ ಬರುತ್ತೆ. ಆದರೆ ಭಾರತೀಯರಲ್ಲಿ ಒಂದು ಸ್ವಾತಂತ್ರ್ಯ ಪರಿಕಲ್ಪನೆ ಬರಲೇ ಇಲ್ಲ. ಬಂದಿದ್ದು ಯಾವಾಗ ಅಂದರೆ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ನಡೆಯುತ್ತೆ. ಅದು ನಡೆದಿದ್ದು ಸೈನಿಕರಿಂದ. ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಆಗ ಭಾರತೀಯರಲ್ಲಿ ನಾವು ಭಾರತೀಯರು, ಭಾರತಾಂಬೆಯ ಮಕ್ಕಳು ಎನ್ನುವಂತಹ ಭಾವನೆ ಮೊಳಗಿದ್ದು ಪ್ರಪ್ರಥಮ ಬಾರಿಗೆ 1857ರಲ್ಲಿ. ತದನಂತರ 1885ರವರೆಗೆ ಯಾವ ಭಾರತೀಯನೂ ಸಹ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು, ಒಕ್ಕೂಡುವಂತಹ ಒಂದು ಪ್ರಯತ್ನ ಮಾಡಲೇ ಇಲ್ಲ.
1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಮೇಲೆ ಆ ಕಾಂಗ್ರೆಸ್ನಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಅವರಲ್ಲಿಯೇ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಅಂತ ವಿಂಗಡಣೆ ಆಗುತ್ತೆ. ಅವರೆಲ್ಲರ ಹೋರಾಟದ ಪ್ರಯತ್ನ ಒಂದೇ ಆಗಿತ್ತು, ಸ್ವಾತಂತ್ರ್ಯವನ್ನ ಪಡೆಯುವುದು. ಕೊನೆಗೆ ಅದರ ಗುರಿಯನ್ನ ಮುಟ್ಟಿದವರು ಯಾರಂದ್ರೆ ಗಾಂಧೀಜಿಯವರು. ಗಾಂಧೀಜಿಯವರನ್ನ ನಾವು ಸ್ವಾತಂತ್ರ್ಯ ಶಿಲ್ಪಿ ಅಂತಲೇ ನಾವು ಕರಿತೀವಿ. ಯಾಕೆ ಮಂದಗಾಮಿಗಳು ಯಾಕೆ ಯಶಸ್ವಿ ಆಗಲಿಲ್ಲ? ತೀವ್ರಗಾಮಿಗಳಲ್ಲಿ ಒಬ್ಬ ನಾಯಕ ಬಾಲಗಂಗಾಧರ ತಿಲಕ್ ಸ್ವರಾಜ್ ಚನ್ನನ ಆ ಜನ್ಮ ಸಿಕ್ತ ಹಾಕು, ಅದನ್ನ ಪಡೆದೇ ತೀರುತ್ತೇನೆ ಅಂತ ಹೇಳ್ಬಿಟ್ಟು ಅವರು ಅನೇಕ ಹೋರಾಟದ ವಿಧಾನಗಳನ್ನ ಕಂಡುಕೊಂಡ್ರು, ಜೈಲು ವಾಸವನ್ನು ಅನುಭವಿಸಿದ್ರು ಮತ್ತು ಜನರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಿದ್ರು. ಕೊನೆಗೆ ಯಶಸ್ಸನ್ನ ಪಡೆದವರು ಗಾಂಧೀಜಿಯವರು. ಯಾಕೆ ಗಾಂಧೀಜಿ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವರಲ್ಲಿ ಹುಟ್ಟುಗುಣ ಇತ್ತು. ಏನು? ಸತ್ಯಾಗ್ರಹ. ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದೇ ಅವರ ಒಂದು ಪ್ರಮುಖ ಕರ್ತವ್ಯ ಆಗಿತ್ತು. ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ಅಲ್ಲಿ ಯಶಸ್ಸನ್ನು ಪಡೀತಾರೆ. ಅಲ್ಲಿಯೇ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾಗಿರುವಂತಹ ಒಂದು ತರಬೇತಿ ಅಂತಲೇ ಬೇಕಾದ್ರೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಭಾರತಕ್ಕೆ ಬರ್ತಾರೆ, ಭಾರತದ ಸ್ಥಿತಿಗತಿಗಳನ್ನು ಅರಿತಾರೆ, ಸಾಮಾನ್ಯ ದರ್ಜೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡಿ ಭಾರತದ ಸ್ಥಿತಿಗತಿಗಳನ್ನು ಅರ್ಥೈಸಿಕೊಳ್ತಾರೆ. ನಾವು ಗೆಲುವನ್ನು ಸಾಧಿಸಬೇಕಾದ್ರೆ ಏನು ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಆಗ ಅವರು ಕಂಡುಕೊಂಡಿದ್ದು ಒಂದೇ ಒಂದು ಸತ್ಯಾಗ್ರಹ, ಅಹಿಂಸಾತ್ಮಕ ಹೋರಾಟದ ವಿಧಾನ. ಈ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡುತ್ತಾರೆ. ಇದಕ್ಕೆ ಬ್ರಿಟಿಷರು ಮಣಿತಾರೆ. ಅವರು ಅನೇಕ ತಂತ್ರಗಳನ್ನು ಮಾಡುತ್ತಾರೆ. ಮೊದಲನೇ ಬಾರಿಗೆ ಖಿಲಾಫತ್ ಚಳುವಳಿ ನಡೆಯುತ್ತೆ. ಅದು ಅಸಹಕಾರ ಚಳುವಳಿಯಾಗಿ ಮಾರ್ಪಾಡಾಗುತ್ತೆ. ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರೆ. ಕಾಯ್ದೆ ಭಂಗ ಚಳುವಳಿ, ಬ್ರಿಟಿಷರ ಕಾನೂನುಗಳನ್ನು ಮುರಿಯುವುದನ್ನು ನಾವು ಕಾಯ್ದೆ ಭಂಗ ಚಳುವಳಿ ಅಂತ ಕರಿತೀವಿ. ಅದರಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಇಡೀ ಉಪ್ಪನ್ನು ತಯಾರಿಸಿ ಎಲ್ಲರಿಗೂ ಹಂಚಿ ಬ್ರಿಟಿಷರಿಂದ ಬಂಧನಕ್ಕೆ ಒಳಗಾಗ್ತಾರೆ ಗಾಂಧೀಜಿಯವರು. ಅದರ ಜೊತೆಗೆ ಇನ್ನು ರೈತರಿಂದ ಹಿಡಿದು ರೈತರ ಪರ ಹೋರಾಟ ಮಾಡ್ತಾರೆ, ಮಹಿಳೆಯರ ಪರ ಹೋರಾಟ ಮಾಡ್ತಾರೆ, ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ, ಯಶಸ್ಸನ್ನ ಪಡ್ಕೊಳ್ತಾರೆ. ಕೊನೆಗೆ 1942 ಅವರ ಮನಸ್ಸು ಮುರಿಯುತ್ತೆ. ಕೊನೆಗೆ ಅವರು ಹಿಂಸಾತ್ಮಕ ಮನೋಭಾವನೆ ಬೆಳೆಸ್ಕೊಳ್ಳೋದಿಲ್ಲ. ಆ ಥರ ಒಂದು ಮೂಲ ವ್ಯವಸ್ಥೆಯನ್ನು ಬರುತ್ತೆ. ಏನಂತಂದ್ರೆ ಅವರು ಒಂದು ಘೋಷಣೆ ಮಾಡ್ತಾರೆ, ಮಾಡು ಇಲ್ಲವೇ ಮಡಿ. ನೋಡಿ, ಸತ್ಯ, ಶಾಂತಿ, ಅಹಿಂಸಾತ್ಮಕ ಹೋರಾಟದ ಮನೋಭಾವನೆ ಇಟ್ಟುಕೊಂಡಂತಹ ಗಾಂಧೀಜಿಯವರು ಕೊನೆಗೆ ಬೆಕ್ಕಸ ಬೆಲೆಗಾಗಿ ಈ ತರ ಇದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದೇಶದ ಜನತೆಗೆ ಕರೆಯನ್ನು ಕೊಡ್ತಾರೆ. ಮಾಡು ಇಲ್ಲವೇ ಮಡಿ ಎಂದು ಅವರು ಘೋಷಣೆ ಮಾಡ್ತಾರೆ. ದೇಶಾದ್ಯಂತ ಜನರು ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಭಾಗವಹಿಸ್ತಾರೆ, ಯಶಸ್ಸನ್ನ ಪಡ್ಕೊಳ್ತಾರೆ. ಈ ಒಂದು ನಿಟ್ಟಿನಲ್ಲಿ ಕೊನೆಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬರುತ್ತೆ. ಅರ್ಧರಾತ್ರಿಯಲ್ಲಿ ಸ್ವಾತಂತ್ರ್ಯ ಬರುತ್ತೆ. ಎಲ್ಲರೂ ಸಹ ಇದಕ್ಕೆ ಕಾರಣೀಭೂತರಾಗಿರ್ತಾರೆ. ಎಲ್ಲ ತ್ಯಾಗ ಬಲಿದಾನಗಳು ಆಗಿರ್ತವೆ. ಈ ಒಂದು ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಪ್ರಮುಖ ಸಂಗತಿ ಏನಂತಂದ್ರೆ, ನಾವು ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ. ಆ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವುದು, ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನ ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಏಕತೆ ಇರಬೇಕು, ರಾಷ್ಟ್ರೀಯತೆ ಇರಬೇಕು, ಒಗ್ಗಟ್ಟು ಅನ್ನೋದು ಇರಬೇಕು. ಆಗಿದ್ದಾಗ ಮಾತ್ರ ನಾವು ನಮ್ಮ ಒಂದು ಸ್ವಾತಂತ್ರ್ಯವನ್ನ ನಿರಂತರವಾಗಿ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಜೈ ಬಲೋ ಭಾರತ್ ಮಾತಾ ಕಿ, ಇನ್ಕ್ವಿಲಾಬ್ ಜಿಂದಾಬಾದ್ ಹೇಳಿ. ಇನ್ಕ್ವಿಲಾಬ್, ಇನ್ಕ್ವಿಲಾಬ್, ಇನ್ಕ್ವಿಲಾಬ್. ಇನ್ಕ್ವಿಲಾಬ್ ಅಂದ್ರೆ ಕ್ರಾಂತಿ ಅಂತ. ಈ ಕ್ರಾಂತಿ ಎಲ್ಲಿಗೆ ಮುಗಿಬಾರದು, ನಿರಂತರವಾಗಿ ಮುಂದುವರಿಬೇಕು. ಯಾರ ವಿರುದ್ಧ ಮುಂದುವರಿಬೇಕಂದ್ರೆ, ನಮ್ಮ ಘನತೆಗೆ ಯಾರು ಚ್ಯುತಿ ತರ್ತಾರೋ
ಅಂಥವರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಸದಾ ಸಿದ್ಧವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಹೇಳ್ತೀವಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಹಿಂದ್.